ಕಾಸರಗೋಡು ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯಗೊಳಿಸಿತ್ತು ಅಲ್ಲಿನ ಸರ್ಕಾರ. ಪ್ರಥಮ ಭಾಷೆಯಾಗಿ ಮಲಯಾಳಂ ಅನ್ನ ಕಲಿಸುವಂತೆ ಕಾನೂನನ್ನ ಜಾರಿಗೆ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಲಯಾಳಂ ಭಾಷೆ ಹೇರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ರು. ಇದನ್ನ ಖಂಡಿಸಿದ್ರು. ನಾವು ಕನ್ನಡಿಗರ ಬೆನ್ನಿಗೆ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಪತ್ರವನ್ನ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ. ಮಲಯಾಳಂ ಭಾಷೆ ಬಿಲ್ 2025ಕ್ಕೆ ಕರ್ನಾಟಕದ ತೀವ್ರ ವಿರೋಧ ಇತ್ತು, ಇದು ಸರಿಯಲ್ಲ ಅಂತ ಮೊದಲ ಬಾರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮಸೂದೆ ಮೂಲಕ ಭಾಷಾ ಅಲ್ಪಸಂಖ್ಯಾತರ ಹಕ್ಕು ರಕ್ಷಣೆ ಮಾಡಲಾಗುತ್ತೆ. ಕೇರಳದಲ್ಲಿ ಯಾವ ಭಾಷಿಕರನ್ನು ದಮನಿಸುವ ಮಾತಿಲ್ಲ. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಲ್ಲ. ಕನ್ನಡ, ತಮಿಳು ಭಾಷಿಕರು ಅವರ ಮಾತೃಭಾಷೆ ಬಳಸೋದಕ್ಕೆ ಅವಕಾಶ ಇದೆ. ಯಾವುದೇ ಹಕ್ಕನ್ನು ಹತ್ತಿಕ್ಕುವ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕನ್ನಡ, ತಮಿಳು ವಿದ್ಯಾರ್ಥಿಗಳ ಮಾತೃಭಾಷೆ ಕಲಿಕೆಗೂ ಕೂಡ ಅವಕಾಶ ಇರುತ್ತೆ. ಶಾಲೆಗಳಲ್ಲಿ ಆದ್ಯ ಭಾಷೆಯಾಗಿ ಬಳಸಬಹುದು ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿಎಂ ಸಿದ್ದರಾಮಯ್ಯ ಪತ್ರದ ಬೆನ್ನಲ್ಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸರ್ಕಾರದ ಎಲ್ಲ ಇಲಾಖೆಯ ಕೆಲಸಕ್ಕೂ ಕೂಡ ಕಚೇರಿಗಳಲ್ಲಿ ತಮ್ಮದೇ ಭಾಷೆಯನ್ನು ಕೂಡ ಬಳಸಬಹುದು ಅಂತ ಸ್ಪಷ್ಟನೆ ಕೇರಳ ಸರ್ಕಾರದಿಂದ ಎಕ್ಸ್ನಲ್ಲಿ ಸಮಜಾಯಿಷಿ ಕೊಟ್ಟಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್. ಒಂದು ಹಂತಕ್ಕೆ ಸಮಾಧಾನ. ಕಾಸರಗೋಡಲ್ಲಿ ಇನ್ನೂ ಕೂಡ ಕನ್ನಡಿಗರಿದ್ದಾರೆ, ಕನ್ನಡ ಶಾಲೆಗಳಿದ್ದಾವೆ, ಅಲ್ಲಿ ಕನ್ನಡವನ್ನ ಕಲಿಸಲಾಗುತ್ತೆ. ಬಟ್ ಕೇರಳ ಸರ್ಕಾರ ತೆಗೆದುಕೊಂಡಂತಹ ಇಂಥದ್ದೊಂದು ನಿರ್ಧಾರ ಏನಿದೆ, ಇದ್ದಕ್ಕಿದ್ದಂತೆ ನಿರ್ಧಾರ. ಪ್ರತಿ ಶಾಲೆಗಳಲ್ಲೂ ಕೂಡ ಮಲಯಾಳಂ ಭಾಷೆಯನ್ನ ಮೊದಲ ಭಾಷೆಯಾಗಿ ಕಲಿಸಬೇಕು ಅನ್ನುವಂಥ ನಿರ್ಧಾರವನ್ನು ಅಲ್ಲಿ ತೆಗೆದುಕೊಳ್ಳಲಾಗಿತ್ತು, ಮಸೂದೆಯನ್ನು ತರಲಾಗಿತ್ತು. ಬಟ್ ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಕರ್ನಾಟಕ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಕೇರಳದಲ್ಲಿ ಇದ್ದ ಮಾತ್ರಕ್ಕೆ ಅಲ್ಲಿನ ಕನ್ನಡಿಗರು ಸಾಮಾನ್ಯರಾದವರಂತೇನಲ್ಲ, ಅವರು ಕೂಡ ಮೂಲ ಕನ್ನಡಿಗರೇ ಅಂತ ನಾವು ಭಾವಿಸ್ತೇವೆ. ನಮ್ಮ ಕನ್ನಡಿಗರ ಬೆನ್ನಿಗೆ ನಮ್ಮ ಸರ್ಕಾರ ಇರುತ್ತೆ, ಕರ್ನಾಟಕ ನಿಂತ್ಕೊಳ್ಳುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಇದಾದ್ಮೇಲೆ ಮತ್ತೊಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ರು. ಈ ಎಲ್ಲ ವಿಚಾರಗಳನ್ನು ಮತ್ತೆ ಉಲ್ಲೇಖ ಮಾಡಿ ಈ ಪತ್ರದ ನಂತರದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಮಜಾಯಿಷಿ ಕೊಟ್ಟಿದ್ದಾರೆ. ನಾವು ಯಾವುದೇ ಭಾಷೆಯನ್ನು ಹತ್ತಿಕ್ಕುವಂತಹ ಕೆಲಸ ಮಾಡೋದಿಲ್ಲ, ಅದಕ್ಕೆ ಅವಕಾಶ ಇರುತ್ತೆ. ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಬಳಸಬಹುದು ಅನ್ನುವಂತಹ ಸ್ಪಷ್ಟೀಕರಣ ಈಗ ಕೇರಳ ಸರ್ಕಾರದಿಂದ ಬಂದಿರೋದು. ಸಿಎಂ ಸಿದ್ದರಾಮಯ್ಯನವರು ಬರೆದಂತಹ ಪತ್ರವನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ನಾನು ಕೇರಳ ಸಿಎಂಗೆ ಪತ್ರ ಬರೆದಿದ್ದೇನೆ, ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಂಗಳೂರಿಗೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು. ನಾನು ಪತ್ರ ಬರೆದಿದ್ದೇವೆ, ಹೋರಾಟ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಗೆ ನಿಯೋಗ ಕೊಂಡೊಯ್ಯುವ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟರು. ಮಂಗಳೂರಲ್ಲಿ ಸಿಎಂ ಭೇಟಿ ಮಾಡಲಿದ್ದಾರೆ. ಮತ್ತೊಂದು ಕಡೆ ಕಾಸರಗೋಡಿನ ನಿಯೋಗ ಕನ್ನಡಿಗರ ಮೇಲೆ ಕೇರಳ ಸರ್ಕಾರದ ಗದಾಪ್ರಹಾರದ ಬಗ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಲ್ಲಿನ ಒಂದು ನಿಯೋಗ ಬರ್ತಾ ಇದೆ. ಕಾಸರಗೋಡು ಕನ್ನಡ ಪರ ನಾಯಕರಿಂದ ಭೇಟಿ, ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ದೂರು ಸಲ್ಲಿಕೆಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲಿನ ನಿಯೋಗದಿಂದ. ಸಿಎಂ ಸಿದ್ದರಾಮಯ್ಯನವರು ಮಂಗಳೂರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಭೇಟಿಯಾಗೋದಕ್ಕೆ ಕನ್ನಡ ಪರ ನಾಯಕರಿಂದ ಭೇಟಿಯಾಗೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳು ಮತ್ತು ಆಗಿರುವಂತಹ ಅನಾನುಕೂಲತೆ, ಅವ್ಯವಸ್ಥೆಗಳು, ಕೇರಳ ಸರ್ಕಾರದ ಗದಾಪ್ರಹಾರ ಕನ್ನಡಿಗರ ಮೇಲೆ ಯಾವ ರೀತಿಯಾಗಿದೆ, ಈ ಎಲ್ಲ ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ತಿಳಿಸುವುದಕ್ಕೆ ಕಾಸರಗೋಡು ಕನ್ನಡ ಪರ ಹೋರಾಟಗಾರರು ನಿರ್ಧಾರವನ್ನ ಮಾಡಿದ್ದಾರೆ. ಹೋರಾಟ ಪ್ರಾರಂಭ ಮಾಡ್ತೀವಿ. ಕೇರಳದ್ದೇ ನಾನು ಹೇಳ್ತಾ ಇರೋದು. ಡೈಲಿ ನಿಯೋಗ ಏನಾದರೂ ಹೋಗುತ್ತಾ ಸರ್ ಕೇರಳ ವಿಚಾರಕ್ಕೆ? ನಾವು ಚರ್ಚೆ ಮಾಡ್ತೀವಿ. ಪತ್ರ ಬರೆದಿದ್ದೀನಿ ನಾನು. ಇದು ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್. ಮಂಗಳೂರಿಗೆ ಹೋಗಿಂತ ಮೊದಲಿಗೆ ಕೊಟ್ಟಂತಹ ಹೇಳಿಕೆ ಇದು. ದೆಹಲಿಗೆ ಕೊಂಡೊಯ್ಯುವ ನಿಯೋಗವನ್ನ ಕೊಂಡೊಯ್ಯುವ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಕಾಸರಗೋಡು ಅಂದ ತಕ್ಷಣ ಅದು ಕೇರಳದ್ದು ಅಂತ ಅನ್ಸೋದೇ ಇಲ್ಲ, ಯಾಕಂದ್ರೆ ಅಲ್ಲಿರುವಂತಹ ಕನ್ನಡಿಗರು, ಅಲ್ಲಿರುವಂತಹ ನಮ್ಮ ಭಾಷೆ ಇದೆಲ್ಲವೂ ಕೂಡ ಕರ್ನಾಟಕದ್ದೇ ಅನ್ನುವಂಥದ್ದು ಯಾವತ್ತಿಗೂ ಇತ್ತು.
ಇವತ್ತಿಗೂ ಇದೆ, ಮುಂದೂ ಕೂಡ ಅದು ಮುಂದುವರಿಯುತ್ತೆ. ಅದು ಬಿಟ್ಟುಕೊಡುವಂಥ ಮಾತೇ ಇಲ್ಲ. ಮತ್ತೊಂದು ಕಡೆ ಈಗ ಈ ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿನ ಸರ್ಕಾರ ಒಂದು ಮಸೂದೆ ತಂದಿತ್ತು. ಈ ಬಗ್ಗೆ ನಮ್ಮ ರಾಜ್ಯ ಧ್ವನಿ ಎತ್ತಿದೆ, ಅಂದರೆ ಸಿಎಂ ಸಿದ್ದರಾಮಯ್ಯನವರು. ಅಲ್ಲಿನ ಮಸೂದೆಗೆ ಈಗ ತಿದ್ದುಪಡಿ ತರುವಂತಹ ಸಾಧ್ಯತೆಗಳಿದೆಯಾ? ಆಡಳಿತಾತ್ಮಕವಾಗಿ ಕೂಡ ಆಗ್ಬೇಕಲ್ವಾ ಇದು? ಖಂಡಿತ ಅರುಣ್, ಅಂದ್ರೆ ಮಲಯಾಳಂ ಭಾಷಾ ಮಸೂದೆ 2025 ಕೇರಳದಲ್ಲಿ ರಾಜ್ಯಪಾಲರಿಗೆ ಅಂಗೀಕಾರಕ್ಕೆ ಅಲ್ಲಿನ ಸರ್ಕಾರ ಏನ್ ಸಲ್ಲಿಕೆ ಮಾಡಿತ್ತು, ಅದಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಬಹಳ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಮತ್ತೆ ನ್ಯೂಸ್ 18 ಕೂಡ ನಿರಂತರವಾಗಿ ಇದ್ರ ಬಗ್ಗೆ ವರದಿಯನ್ನ ಮಾಡಿತ್ತು. ಇದೀಗ ಕೇರಳದ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಮಾಡಿ ಈ ಒಂದು ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಿರುವಂತೆ ಸ್ಪಷ್ಟೀಕರಣವನ್ನು ಕೊಟ್ಟಿರುವಂತದ್ದು. ಆದ್ರೆ ಅವರ ಸ್ಪಷ್ಟೀಕರಣ ನೋಡ್ತಾ ಹೋದ್ರೆ ಅವರ ಮಸೂದೆಯನ್ನ ಕೈ ಬಿಡುವಾಗಿ ಕಾಣ್ತಾ ಇಲ್ಲ. ಅವರು ಹೇಳ್ತಾ ಇರುವಂತದ್ದು, ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವ ಭಾಷಿಕರನ್ನು ಕೇರಳದಲ್ಲಿ ಹತ್ತಿಕ್ಕಲ್ಲ. ಮತ್ತೆ ಆ ಮಸೂದೆಯಲ್ಲಿ ಕಾಲಂ 7 ಪ್ರಕಾರ ಇರುವಂತೆ ಯಾವ ಮಕ್ಕಳಿಗೆ 9, 10 ಮತ್ತೆ ಸೆಕೆಂಡ್ PUC ನಲ್ಲಿ ಮಲಯಾಳಂ ಪರೀಕ್ಷೆಗೆ ಅಂದ್ರೆ ಮಲಯಾಳಂ ಸಬ್ಜೆಕ್ಟಿಗೆ ಅವರು ಪರೀಕ್ಷೆಯನ್ನು ಎದುರಿಸೋದು ಕಡ್ಡಾಯ ಅಲ್ಲ ಅನ್ನುವಂಥದ್ದು ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿರುವಂತ ನಡೆಯನ್ನ ನಾವು ಸಹಿಸೋದಿಲ್ಲ, ಇದಕ್ಕೆ ತೀವ್ರ ರೀತಿಯಾಗಿ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನು ಇದೀಗ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂತದ್ದು. ಒಟ್ಟಾರೆ ದಿನದಿಂದ ದಿನಕ್ಕೆ ಕೇರಳದ ಈ ಒಂದು ವಿವಾದಿತ ಮಸೂದೆ ಏನಿದೆ, ಈ ಮಸೂದೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ ದೆಹಲಿಗೂ ಕೂಡ ನಿಯೋಗವನ್ನ ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ AICC ಇರ್ಬೋದು, ಸಂಬಂಧಪಟ್ಟವರಿಗೆ ಗಮನಕ್ಕೆ ತಂದು ಈ ಒಂದು ಕೇರಳ ಸರ್ಕಾರ ತರ್ತಾ ಇರುವಂತ ಮಸೂದೆಗೆ ಕೈ ಬಿಡುವಂತೆ ಒತ್ತಡವನ್ನು ಹಾಕೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡದಂಗೆ ಕಾಣ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಈ ಹೋರಾಟ ಅಥವಾ ಈ ಹೋರಾಟಕ್ಕೆಲ್ಲವೂ ಕೂಡ ಕೇರಳದ ಮುಖ್ಯಮಂತ್ರಿಗಳಾಗಿರುವಂತ ಪಿಣರಾಯಿ ವಿಜಯನ್ ಅವರು ಮಣಿತಾರೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಅರುಣ್. ಇಂತಹ ಸಿಚುವೇಶನ್ಸ್ಗಳು ಅಂತ ಬಂದಾಗ ರಾಜ್ಯದ ಕೇವಲ ಸರ್ಕಾರದ ನಿರ್ಧಾರ ಮಾತ್ರ ಇರೋದಿಲ್ಲ, ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಧ್ವನಿ ಎತ್ತಬೇಕಾಗತ್ತೆ. ವಿರೋಧ ಪಕ್ಷ ಆಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷಗಳಾಗಿರಲಿ, ಪ್ರತಿಯೊಬ್ಬರ ನಿರ್ಧಾರವೂ ಕೂಡ ಇಲ್ಲಿ ಪ್ರಮುಖವಾಗಿರುತ್ತೆ. ಕೇವಲ ಸರ್ಕಾರದ ನಿರ್ಧಾರ ಅಂತ ಅನ್ಸ್ಕೊಳ್ಳೋದಿಲ್ಲ, ಪ್ರತಿಯೊಬ್ಬರು ಎದ್ದು ನಿಂತ್ಕೋಬೇಕಾಗತ್ತೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಅಷ್ಟೇ ಅಲ್ಲದೇನೆ ಉಳಿದಂತಬ್ರು ಕೂಡ ಈ ಬಗ್ಗೆ ಮಾತನಾಡಬೇಕಾಗತ್ತಲ್ವಾ ಆಶಿಕ್? ಖಂಡಿತ ಅರುಣ್, ಅಂದ್ರೆ ಕಳೆದ 2 ದಿನಗಳಿಂದ ನ್ಯೂಸ್ 18 ಯಾವಾಗ ಈ ವಿಚಾರವನ್ನ ಬಹಳ ಗಂಭೀರವಾಗಿ ರಾಜ್ಯದ ಜನರ ಮುಂದೆ ಏನು ಬಿತ್ತರಿಸ್ತಾ ಹೋಯ್ತು, ಆ ಕ್ಷಣದಲ್ಲಿ ಎಲ್ಲಾ ರಾಜಕೀಯದ ಪಕ್ಷದ ನಾಯಕರುಗಳು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಮತ್ತೆ ಯಾಕೆ ಕಾಸರಗೋಡ್ನಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಗಹನವಾಗಿರುವಂತಹ ಚರ್ಚೆಗಳು ಕೂಡ ಆರಂಭ ಆಗಿರುವಂತದ್ದು. ಬಹಳ ಕರ್ನಾಟಕದ ಏಕೀಕರಣ ಆಗುವಂತ ಸಂದರ್ಭದಲ್ಲೇ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅನ್ನುವಂಥ ದೊಡ್ಡ ಹೋರಾಟಗಳು ಆ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕರ್ನಾಟಕ ಕನ್ನಡದ ಭಾಗದಲ್ಲಿ ಹಿಂದೆನೂ ಕೂಡ ಆಗಿತ್ತು. ಈಗ ಅಲ್ಲಿರುವಂತ ಕನ್ನಡಿಗರ ಹಕ್ಕನ್ನು ಮತ್ತೆ ಅವರ ಸಂಸ್ಕೃತಿಯ ಮೇಲೆ ಈ ರೀತಿಯಾಗಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತಹ ಸರ್ಕಾರಗಳು ದಾಳಿ ಮಾಡ್ತಾ ಇರುವಂತದ್ದು ಬಹಳ ಅಕ್ಷಮ್ಯವಾದ ಘಟನೆ. ಸೊ ಹೀಗಾಗಿ ಇದನ್ನ ಅಲ್ಲಿರುವಂತ ಅಂದ್ರೆ ಕೇರಳದಲ್ಲಿರುವಂತ ಕನ್ನಡಿಗರ ಹಿತವನ್ನ ಕಾಪಾಡುವಂತ ದೃಷ್ಟಿಯಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂತ ಅದು ಆಡಳಿತ ಪಕ್ಷ ಇರ್ಬೋದು ಅಥವಾ ವಿರೋಧ ಪಕ್ಷ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಪಕ್ಷಗಳು ಸಂಘಟನೆಗಳು ಎಲ್ಲರೂ ಕೂಡ ಎಲ್ಲಾ ಸಮಸ್ಯೆಗಳನ್ನು ಕೂಡ ಬದಿಗೊತ್ತಿ ಈ ವಿಚಾರಕ್ಕೆ ಒಂದು ಏನು ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗಿರುವಂತ ಅಗತ್ಯ ಇದೆ. ಕಾಸರಗೋಡ್ನಲ್ಲೇ ಇದ್ರೂ ಕೂಡ ಕನ್ನಡಿಗರು ಅವರು ಕೂಡ ಕರ್ನಾಟಕತ್ವವನ್ನು ಪಾಲಿಸುವಂತವ್ರು, ಕರ್ನಾಟಕದ ಸಂಸ್ಕೃತಿಯನ್ನ ಪಾಲಿಸುವಂತವ್ರು, ಕನ್ನಡ ಭಾಷೆಯನ್ನ ಆಡುವಂತವ್ರು. ಹೀಗಾಗಿ ಅವರ ಪರವಾಗಿ ನಾವೆಲ್ಲರೂ ಕೂಡ ನಿಂತ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿರುವಂತ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಒಂದು ಸರ್ವಪಕ್ಷವನ್ನ ಸಭೆಯನ್ನ ಕರೆದು ಸಭೆಯಲ್ಲಿ ಈ ವಿಚಾರವನ್ನ ಮಂಡನೆ ಮಾಡಿ 3 ಪಕ್ಷಗಳು ಅಂದ್ರೆ JDS ಇರ್ಬೋದು, ಬಿಜೆಪಿ ಮತ್ತೆ ಆಡಳಿತ ಪಕ್ಷವಾಗಿರುವಂತ ಕಾಂಗ್ರೆಸ್, ಈ 3 ಪ್ರಬಲ ಪಕ್ಷಗಳು ಯಾವ ರೀತಿಯಾಗಿ ಒಕ್ಕೊರಲೆ ನಿರ್ಧಾರವನ್ನ ತೆಗೆದು ದೆಹಲಿಗೆ ಒಂದು ನಿಯೋಗವಾಗಿ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಈ ವಿಚಾರವನ್ನ ಮಂಡಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ದೆಹಲಿಗೆ ಒಂದೊಮ್ಮೆ ಈ ವಿಚಾರ ಹೋಗಿದ್ದೇ ಆದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದೇಶವ್ಯಾಪಿ ಚರ್ಚೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂದ್ರೆ ಇಂಡಿಯಾ ಒಕ್ಕೂಟದಲ್ಲಿ ಇರುವಂತ CPIM ಪಕ್ಷ ಮತ್ತು ಕಾಂಗ್ರೆಸ್ ಇವೆರಡೂ ಕೂಡ ಇಂಡಿಯಾ ಒಕ್ಕೂಟದಲ್ಲೇ ಇರುವಂತ ಕಾರಣಕ್ಕಾಗಿ ಅವರು ಅಂದ್ರೆ ಚುನಾವಣೆ ಎದುರಿಸುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹಲವು ಹೋರಾಟಗಳನ್ನ ಏನು ಒಗ್ಗಟ್ಟಾಗಿ ಮಾಡಿದ್ದಾರೆ. ಸೊ ಈ ವಿಚಾರದಲ್ಲಿ ಅವ್ರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ವಿಚಾರ ಅರುಣ್. ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ.